ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅನ್ನ ಉಪಯೋಗಿಸ್ಕೊಂಡು ಬಟ್ಲು ಕಡುಬನ್ನು ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಜಿಗಟನ್ನು ಮಾಡಿಕೊಂಡು ಬಟ್ಲು ಕಡುಬು ಯಾವ ಥರ ಮಾಡೋದು ಅಂತೇಳಿ ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋವನ್ನು ನೋಡಿ ನಮ್ಮ ವ್ಯೂವರ್ ಒಬ್ಬರು ಅನ್ನವನ್ನು ಉಪಯೋಗಿಸಿ ಯಾವ ಥರ ಬಟ್ಲು ಕಡುಬನ್ನು ಮಾಡೋದು ತೋರಿಸ್ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದರು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದು ದೊಡ್ಡ ಬೌಲಷ್ಟು ನಾನಿಲ್ಲಿ ಅನ್ನವನ್ನು ತೊಗೊಂಡಿದ್ದೀನಿ. ಇದನ್ನು ನುಣ್ಣಗೆ ರುಬ್ಕೋಬೇಕು. ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳಿಕ್ಕೆ ಇಷ್ಟ ಇಲ್ಲದೆ ಇರೋರು ಕೈಯಲ್ಲಿ ಬೇಕಾದ್ರೂ ಹಾಗೆಯೇ ನಾದ್ಕೋಬೋದು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ಬಲಿಕ್ಕೆ ತುಂಬ ನೀರನ್ನು ಹಾಕೋದು ಬೇಡ. ತುಂಬ ನೀರನ್ನು ಹಾಕಿದರೆ ಜಾಸ್ತಿ ಹಿಟ್ಟನ್ನು ಹಿಡಿಯುತ್ತೆ. ಆವಾಗ ನಮಗೆ ಕಡುಬು ಅಷ್ಟಾಗಿ ಚೆನ್ನಾಗಿ ಬರೋದಿಲ್ಲ. ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇದನ್ನು ನಾನು ಒಂದು ಹರವಾಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಎಷ್ಟು ಅನ್ನ ತೊಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ಕಡುಬಿನ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಕಡುಬಿನ ಹಿಟ್ಟನ್ನು ಯಾವ ಥರ ಮಾಡಿಸೋದು ಅಂತೇಳಿ ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಒಂದೇ ಬೌಲಷ್ಟು ಕಡುಬಿನ ಹಿಟ್ಟನ್ನು ಹಾಕಬೇಕು ಅಂತಿಲ್ಲ. ಇದು ಅನ್ನ ಇನ್ನೊಂದು ಸ್ವಲ್ಪ ಹಿಡಿದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನಾವು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಅನ್ನವನ್ನು ಹಾಕೋದ್ರ ಬದಲಾಗಿ ಅಕ್ಕಿ ಹಿಟ್ಟಿನ ಜಿಗುಟು ಮಾಡಿಕೊಂಡು ಕೂಡ ನಾವು ಈ ಕಡುಬನ್ನು ಮಾಡ್ಬೋದು. ಅಕ್ಕಿ ಹಿಟ್ಟಿನ ಜಿಗುಟು ಮಾಡಲಿಕ್ಕೆ 1 ಲೋಟದಷ್ಟು ನೀರನ್ನು ಕುದಿಲಿಕ್ಕೆ ಇಡಬೇಕು. ನೀರು ಕುದಿಯುವಾಗ ಎಷ್ಟು ನೀರು ಇಟ್ಟಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿ 4ರಿಂದ 5 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ತಿರುಗಿಸ್ಕೋಬೇಕು. ಅದನ್ನು ಮುದ್ದೆ ಮಾಡ್ಕೊಂಡ ನಂತರ ಅದು ತಣ್ಣಗಾದ ಮೇಲೆ ಗೋಧಿ ಹಿಟ್ಟನ್ನು ಹಾಕಿ ಕಲಸಿ ಈ ಥರ 15ರಿಂದ 20 ನಿಮಿಷ ನಾವು ನೆನೆಯಲಿಕ್ಕೆ ಬಿಡಬೇಕು. ನಾನಿಲ್ಲಿ ಈ ಹಿಟ್ಟನ್ನು ಕೂಡ 15ರಿಂದ 20 ನಿಮಿಷ ನೆನೆಯಲಿಕ್ಕೆ ಬಿಟ್ಟಿದ್ದೆ. ನಂತರ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ನಾದ್ಕೊಂಡು ಬಟ್ಲುಗಳನ್ನು ಮಾಡ್ಕೋಬೇಕು. ಈ ಕಡುಬುಗಳನ್ನು ಮಾಡುವಾಗ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ನಾವು ಬಟ್ಲುಗಳನ್ನು ಮಾಡ್ಕೋಬೇಕಾಗತ್ತೆ. ನಮಗೆ ಯಾವ ಸೈಜಿಗೆ ಬೇಕೋ ನೋಡಿಕೊಂಡು ಆ ಸೈಜ್ಗೆ ನಾವು ಹಿಟ್ಟನ್ನು ತಗೊಂಡು ಈ ಥರ ರೋಲ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಹೋಲನ್ನು ಮಾಡಿ ಕೈಯಲ್ಲಿ ತಿರುಗಿಸ್ತಾ ಬರಬೇಕು. ಬೆರಳುಗಳ ಸಹಾಯದಿಂದ ಈ ಥರ ಪ್ರೆಸ್ ಮಾಡ್ತಾ ಹೋದರೆ ನಾವು ಕಡುಬುಗಳನ್ನು ಈಸಿಯಾಗಿ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಮಾಡುವವರಿಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು, ಆದರೆ ಮಾಡ್ತಾ ಮಾಡ್ತಾ ರೂಢಿಯಾಗುತ್ತೆ. ಈ ಥರ ಬಟ್ಲುಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲದನ್ನು. ಇವಾಗ ಇದನ್ನು ನಾವು ಸ್ಟೀಮ್ ಕುಕ್ ಮಾಡ್ಕೋಬೇಕು. ಒಂದು ಸ್ಟೀಮರ್ ಪ್ಲೇಟಿಗೆ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಸವರ್ಕೊಳ್ಳೋದ್ರಿಂದ ಕಡುಬು ಪ್ಲೇಟಿಗೆ ಅಂಟೋದಿಲ್ಲ. ನಂತರ ಇದನ್ನು ಮಗುಚಿ ಹಾಕಿನೇ ಬೇಯಿಸ್ಕೋಬೇಕು. ಬಟ್ಲುಗಳನ್ನು ಹಾಗೆ ಇಟ್ಟು ನಾವು ಬೇಯಿಸ್ಕೊಂಡ್ವಿ ಅಂತ ಹೇಳಿದರೆ ಸ್ಟೀಮ್ ಕುಕ್ ಮಾಡುವಾಗ ಅದರಲ್ಲಿ ನೀರು ಕಲೆಕ್ಟ್ ಆಗುತ್ತೆ. ತಿನ್ನುವಾಗ ಮುದ್ದೆ ಮುದ್ದೆ ಥರ ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಈ ಥರ ಮಗುಚಿ ಹಾಕಿನೇ ಬೇಯಿಸ್ಕೋಬೇಕಾಗತ್ತೆ. ಇವಾಗ ಇಡ್ಲಿ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕಿ ಸ್ಟೀಮರ್ ಪ್ಲೇಟನ್ನು ಇಟ್ಟು 12ರಿಂದ 15 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಸ್ಟೀಮರ್ ಪ್ಲೇಟ್ ಇಲ್ಲ ಅನ್ನೋರು ಒಂದು ಪಾತ್ರೆಗೆ ಕೆಳಗಡೆ ನೀರನ್ನು ಹಾಕಿ ಮೇಲೆ ಬಟ್ಟೆಯನ್ನು ಕಟ್ಟಿ ಹಬೆನಲ್ಲಿ ಬೇಯಿಸ್ಕೋಬೋದು. ಇವಾಗ ಇದು ಕಡುಬು ಬೆಂದಾಗಿದೆ, ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಮೆಂತ್ಯ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೆ. ಚಟ್ನಿ ಪುಡಿ ಜೊತೆಗೂ ಕೂಡ ಇದನ್ನು ಸರ್ವ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಧಾರಾಳವಾಗಿಯೇ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ನೋಡಿದ್ರಲ್ವ ಅನ್ನ ಉಪಯೋಗಿಸ್ಕೊಂಡು ಬಟ್ಲು ಕಡುಬನ್ನು ಯಾವ ಥರ ಮಾಡೋದು ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.